ಬಿಗ್ ಬಾಸ್ ಮರೊಳಗಿದ್ದು ಇಲ್ಲಿ ಬಂದು ಇಷ್ಟೊಂದು ಜನ ನೋಡ್ತಾರೆ, ಭಯ ಆಗ್ತಾ ಇದೆ. ಇಲ್ಲಿ ಬಂದಿರ್ತಕ್ಕಂಥ ನನ್ನೆಲ್ಲ ಸೀನಿಯರ್ಸ್ಗೂ, ಸೊ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕಾರಗಳು. ಸೊ ಇಲ್ಲಿ ಅಂದ್ರೆ ಇಲ್ಲೇ ನನ್ ಮುಂದೆ ಏನ್ ಎಲ್ಲರೂ ಇದ್ದಾರೆ ಅಂದ್ರೆ ದೊಡ್ಡ ಆಲದ ಮರಗಳು ಅಂತ ಏನ್ ಅನ್ಕೋತೀವಿ, ಆ ಲಿಸ್ಟ್ ಅಲ್ಲಿ ಇರುವಂತ ಎಲ್ಲಾ ಆಕ್ಟರ್ಸ್ ಗಳು ನನ್ ಮುಂದೆ ಇದ್ದಾರೆ. ಸೊ ಅವ್ರ ಸ್ಟ್ರಗಲ್ಸ್ ಗಳ ಬಗ್ಗೆ ಗೊತ್ತು, ಸೊ ಅವ್ರ ಜರ್ನಿಗಳ ಬಗ್ಗೆ ಗೊತ್ತು, ಸೊ ಅವರು ಇಂಡಿವಿಜುವಲ್ ಆಗಿ ಅವ್ರ ಸ್ಥಾನಗಳನ್ನ ಹೇಗೆ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಗೊತ್ತು. ಸೊ ಅವ್ರ ಹಾರ್ಡ್ ಡೇಸ್ ಗಳು ನನಗೆ ಗೊತ್ತು. ಸೊ ಅದೇ ಹಾದಿಲಿ ಎಲ್ಲರೂ ಇರೋದು. ಸೊ ಸೊ ನೈಸ್ ಆಫ್ ಯು, ಎಲ್ಲರೂ ಒಂದೇ ವೇದಿಕೆಯಲ್ಲಿ ಮೀಟ್ ಮಾಡ್ತಾರೆ. ಅದಕ್ಕೆ ಸೊ ಒಂದು ಸಿನಿಮಾ ಟ್ರೈಲರ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ಗಿರೀಶ್ ಸರ್, ಎಷ್ಟೋ TNT ಗಳು ಬಿಲ್ ಕಟ್ಟಿರ್ತೀವಿ, ಎಷ್ಟೋ ಬಾರ್ಗಳು ಬಿಲ್ ಕಟ್ಟಿರ್ತೀವಿ. ಸೊ ಅದನ್ನೆಲ್ಲ ಆದ್ಮೇಲೆ ಒಂದು ಟ್ರೈಲರ್, ಒಂದು ಸಿನಿಮಾ ಅಂತ ತಂದು ನಿಲ್ಸೋದಕ್ಕೆ ಒಬ್ಬ ಪ್ರೊಡ್ಯೂಸರ್ನ ಎಷ್ಟು ಸತಿ ಅವ್ರ ಮನೆ ಹತ್ರ ಅಲ್ದಾಡ್ತೀವಿ ಅಂತ ನಮಗೆ ಗೊತ್ತು. ಸೊ ಅವ್ರನ್ನ ಒಪ್ಸಿ, ಕಥೆನ ಒಪ್ಸಿ, ಒಬ್ಬ ಆಕ್ಟರ್ಗಳನ್ನ ಒಪ್ಸಿ, ಎಲ್ಲರನ್ನ ಒಪ್ಸಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ನೈಸ್ ಟ್ರೈಲರ್ ಅಂಡ್ ಸೊ ನೈಸ್ ಮೂವಿ ಸರ್. ಅವತ್ತಿನ ದಿನ ಕನ್ಸ್ಕೊಂಡಿದ್ದು ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತದೆ. ಅಂಡ್ ನಿಮ್ಮ ನಗುಮುಖದಲ್ಲಿ ಗೊತ್ತಾಗ್ತದೆ ಆ ಸಕ್ಸಸ್. ಸೊ ನೈಸ್ ಮೂವಿ ಸರ್. ಅಂಡ್ ಪ್ರೊಡ್ಯೂಸರ್ ಸರ್, ಸೊ ಈ ತರ ಅಂದ್ರೆ ಈಗ ಏನ್ ಅಪ್ಕಮಿಂಗ್ ನಾವುಗಳೆಲ್ಲ ಬರ್ತಾ ಇದೀವಿ, ಸೊ ನಮ್ಮಂತವ್ರಿಗೆಲ್ಲ ಬೆಳೆಸಿ ಉಳಿಸೋದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತವ್ರು ನೀವು. ಸೊ ಇದೇ ತರ ಬೆಳೆಸಿ ಉಳಿಸಿ ಎಲ್ಲಾ ದೊಡ್ಡ ದೊಡ್ಡ ಆಕ್ಟರ್ಗಳನ್ನು ಅಂಡ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಈ ಸಿನಿಮಾ ಮುಖಾಂತರ ಎಲ್ಲ ವಾಪಸ್ ಬರ್ಲಿ ಅಂತ ಕೇಳ್ಕೊತೀನಿ. ಸೊ ಅಂಡ್ ಅಫ್ಕೋರ್ಸ್ ಆಕ್ಟರ್ಸ್ ಇಬ್ರು ನ್ಯಾಚುರಲ್ ಆಕ್ಟರ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ದಿಯಾ ಸಿನಿಮಾ ಮೂಲಕ ನಿಮ್ದು ಅಂಡ್ ರತನ್ ಪ್ರಪಂಚದ ಮೂಲಕ ನಿಮ್ಮನ್ನ ನೋಡಿದ್ದು ನಾವುಗಳು. ಅಂಡ್ ಪ್ರಮೋದನ, ಸೊ ಒಂದು ಆಡಿಷನ್ಗಳಲ್ಲಿ ನಾನು ನಿಮ್ಮನ್ನ ಭೇಟಿ ಆಗಿದ್ದೆ. ಅಂಡ್ ಯು ಆರ್ ಸೋ ಪ್ರಾಮಿಸಿಂಗ್ ಅನ್ ದಟ್ ಟೈಮ್. ಅವಾಗಲೇ ನೀವು ಮಾಡಿದಂತ ಪ್ರಾಜೆಕ್ಟ್ ಗಳೆಲ್ಲ ಅದನ್ನು. ಸೊ ಇವತ್ತು ಏನ್ ಸ್ಕ್ರೀನ್ ಮೇಲೆ ನೀವು ಯಾವುದೇ ಕೆಲಸ ಮಾಡಿದ್ರು ಅದು ನಿಮ್ಗೊಂದು ಹಾರ್ಡ್ ವರ್ಕ್ ಕಾಣುತ್ತೆ. ಅದೊಂದು ಒಬಿಡಿಯಂಟ್ ಆಗಿ ಸ್ಟೂಡೆಂಟ್ ಆಗಿ ಆ ಕೆಲಸಗಳನ್ನೆಲ್ಲ ಮಾಡ್ತೀರಾ. ಸೊ ಅದು ಎವಿಡೆಂಟ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅಂಡ್ so hats off to you and keep rocking the works. And Prithviraj sir, Sugarless ನೋಡಿದ್ವಿ, ನಿಮ್ದು ದಿಯಾ ಸಿನಿಮಾ ನೋಡಿದ್ವಿ. So natural actor you are. Keep continuing the same work and ತುಂಬಾ ಅದ್ಭುತವಾಗಿ ಮಾಡಿದಾರೆ and ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದಾರೆ. ಅಂಡ್ ಅಫ್ ಕೋರ್ಸ್ ಎಂತ ಕಾಸ್ಟ್ಲಿ ಟೇಬಲ್ ಆದ್ರೂ ಅದ್ರ ಮೇಲೆ 2 ರೋಸ್ ಇರ್ಲಿಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ. ಆ ತರ ಇಬ್ರು ಹೀರೋಯಿನ್ಸ್ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದಾರೆ ಅಂಡ್ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಾರೆ. ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮಿಬ್ರಿಗೂ ಕೂಡ. ಅಂಡ್ ಇಡೀ ಸಿನಿಮಾ ತಂಡಕ್ಕೆ ಏನ್ February 14th ಒಂದು ಸಿನಿಮಾನ ತರಬೇಕು ಅಂತ ಇದಾರೆ. ಸೊ ಒಂದ್ ಚೆನ್ನಾಗಿರೋ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದಾರೆ. ಸೊ ಬನ್ನಿ February 14th ಹೋಗಿ ಅದನ್ನ ಊಟ ಮಾಡೋಣ ಅಂತ ಕೇಳ್ಕೊಂತೀನಿ. ಸೊ February 14th ಭುವನಂ ಗಗನಂ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನೋಡೋಣ ಬನ್ನಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್ ಟು ದ ಟೀಮ್. ಭುವನಂ ಗಗನಂ ಬಹಳ ಅದ್ಭುತವಾದ ಟೈಟಲ್. ಭೂಮಿಗೂ ಗಗನಕ್ಕೂ ಇರೋ ಒಂದು ಪ್ರೀತಿ ಎಲ್ರಿಗೂ ಗೊತ್ತೇ ಇದೆ. ಆ ಒಂದು ಅದ್ಭುತವಾದ ಕಥಾ ಸಂಗಮನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಟ್ರೈಲರ್ ನೋಡ್ತಿದ್ರೆ ಗೊತ್ತಾಗ್ತದೆ ಎಲ್ಲ ತರ ಎಮೋಷನ್ಸ್ ಇದೆ, ಫೈಟ್ ಇದೆ, ಆಕ್ಟಿಂಗ್ ಇದೆ, ಪ್ರೀತಿ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದಾರೆ. ಟ್ರೈಲರ್ ಕಟ್ ಮಾಡಿದಾರೆ ಗಿರೀಶ್ ಸರ್, ತುಂಬಾ ಚೆನ್ನಾಗಿದೆ. ನಿಮಗೆ ಒಳ್ಳೇದಾಗ್ಲಿ. ಅಂಡ್ ಎಸ್, ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ. BGM ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಾಂಗ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ, ಮತ್ತೆ ಮತ್ತೆ ಕೇಳುವಂತ ಒಂದು ಹಾಡು. ಹಾಗೆ ಪೃಥ್ವಿ ಹಾಗೆ ಪ್ರಮೋದ್ ಅವರು, ನಿಮ್ಮ ಆಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ. ಆಲ್ರೆಡಿ ನಿಮ್ಮ ವರ್ಸಿಟೈಲ್ ಆಕ್ಟಿಂಗ್ ಮೂಲಕ ನೀವು ತುಂಬಾ ಸಿನಿಮಾಗಳನ್ನ ಮಾಡಿ ಜನರು ಮನ್ಸು ಗೆದ್ದಿದ್ದೀರಾ. ಪೃಥ್ವಿ ಅವರೇ, ಇದರಲ್ಲಿ ನಿಮ್ದು ಪಾತ್ರ ತುಂಬಾ ಸ್ಪೆಷಲ್ ಆಗಿದೆ, ಯೂನಿಕ್ ಆಗಿದೆ. ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೀರಾ. ಟ್ರೈಲರ್ ನೋಡ್ತಿದ್ರೆ ಹೇಳ್ಬೋದು. ನಿಮ್ ಡಾನ್ಸ್ ಕೂಡ ಬಹಳ ಚೆನ್ನಾಗಿದೆ. ಅಂಡ್ ಪ್ರಮೋದ್ ಅವರೇ, ನಿಮ್ಮ ಹೈಟ್, ಪರ್ಸನಾಲಿಟಿ, ಪರ್ಫಾರ್ಮೆನ್ಸ್ ವೆರಿ ಪ್ರಾಮಿಸಿಂಗ್. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋಯಿನ್ ಅಂದ್ರೆ ಮಾಸ್ ಹೀರೋ ಆಗಿ ನೀವು ಇದ್ದೀರಾ. ಇನ್ನೂ ತುಂಬಾ ಒಳ್ಳೆ ಸಿನಿಮಾಗಳನ್ನ ಮಾಡಿ ವೆರಿ ಪ್ರಾಮಿಸಿಂಗ್ ಯು ಆರ್. ಅಂಡ್ ಇಬ್ರು ಹೀರೋಯಿನ್ಸ್ ಅಶ್ವಿತಿ ಅವರೇ, ರಚಲ್ ಅವರೇ, ತುಂಬಾ ಮುದ್ದಾಗಿ ಕಾಣಿಸ್ತೀರಾ. ಬಹಳ ಇಷ್ಟ ಆಯ್ತು. ಒಂದೊಂದು ಫ್ರೇಮ್ ಅನ್ನು ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಪ್ರೊಡ್ಯೂಸರ್ ಸರ್, ಒಳ್ಳೇದಾಗ್ಲಿ. ಈ ಸಿನಿಮಾ ಮೂಲಕ ನೀವು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ. ನೀವು ಮಾಡೋ ಎಲ್ಲಾ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗ್ಲಿ. ಇನ್ನೂ ಹೆಚ್ಚು ಕಲಾವಿದರು ನಿಮ್ಮ ಅಂಡರಲ್ಲಿ ಕೆಲಸ ಮಾಡುವಂತ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಅಂಡ್ ವಿಶೇಷ ಏನಂದ್ರೆ ಈ ಸಿನಿಮಾ ರಿಲೀಸ್ ಆಗ್ತಿರೋದು ವಿಶ್ವ ಪ್ರೇಮಿಗಳ ದಿನ, ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಆಗ್ತಿದೆ. ಅದು ಇನ್ನೂ ಒಂದು ಖುಷಿ ಕೊಡುವಂತ ವಿಚಾರ. ಯಾಕಂದ್ರೆ ಟೈಟಲ್ ಹೇಳ್ತಾ ಇದೆ ಪ್ರೇಮಿಗಳಿಗೆ ಹೇಗ್ ಮಾಡಿಸಿದಂತ ಸಿನಿಮಾ. ಸೊ ದಯವಿಟ್ಟು ಮಿಸ್ ಮಾಡದೆ ನಿಮ್ ಗರ್ಲ್ ಫ್ರೆಂಡ್ ಜೊತೆನೂ ಹೋಗಿ, ಬಾಯ್ ಫ್ರೆಂಡ್ ಜೊತೆನೂ ಹೋಗಿ, ನಿಮ್ ಫ್ಯಾಮಿಲಿ ಜೊತೆನೂ ಹೋಗಿ ಸಿನಿಮಾ ನೋಡಿ. ಇದೇ February 14ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ. ನಮ್ಮ ಕನ್ನಡ ಸಿನಿಮಾಗಳ ಮೇಲೆ, ನಮ್ಮ ಕನ್ನಡ ಕಲಾವಿದರ ಮೇಲೆ ನಿಮ್ಮೆಲ್ಲರಿಗೂ ಪ್ರೀತಿ ಆಶೀರ್ವಾದ ಇರ್ಬೇಕು ಅಂತ ಕೇಳ್ಕೊತೀನಿ. ನೋಡ್ತಿರಲ್ಲ? ಎಸ್, ಸಿನಿಮಾಗೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ.
Satish sir, after my launch, I'm seeing you today only. So, ತುಂಬಾ ಖುಷಿ ಆಗ್ತಿದೆ. And Vikram, congratulations. He's my co-actor. Seeing him after Big Boss. So all the very best team. ಎಲ್ಲರೂ ಹೋಗಿ ವ್ಯಾಲೆಂಟೈನ್ಸ್ ಡೇ ದಿವಸ ರಿಲೀಸ್ ಆಗ್ತಿರೋದು. ಸೊ ಎಲ್ಲರೂ ಅವ್ರವ್ರ ಲವರ್ಸ್ ಜೊತೆ ಹೋಗಿ ಸಿನಿಮಾ ನೋಡಿ ಅಂತ. ಥ್ಯಾಂಕ್ ಯು. ಲವರ್ ಜೊತೆ ಲವರ್ಸ್ ಜೊತೆ ಟ್ರಯಾಂಗಲ್. So yeah. ಥ್ಯಾಂಕ್ ಯು ಸೋ ಮಚ್ ದಯನ ಅವರೇ. ಇದೀಗ ಸಾನ್ಯಾ ಅವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಮಾಧ್ಯಮದವರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ಒಳ್ಳೆ ಸುಮಧುರವಾದ ಶೀರ್ಷಿಕೆ ಕೇಳ್ತಾ ಇದ್ರೇನೆ ನನಗೆ ಎಸ್ಪೆಷಲಿ ವೈಯಕ್ತಿಕವಾಗಿ ಅಪು ಸರ್ ಅವರ ವಂಶಿ ಸಿನಿಮಾದ ಹಾಡು ನೆನಪಾಗುತ್ತೆ. ಅದರಲ್ಲಿ ಒಂದು ಚರಣದಲ್ಲಿ ಒಂದೆರಡು ಒಳ್ಳೆ ಸಾಲುಗಳಿದೆ. ಶಿವನು ಮೇಲೆ ನೋಡಿರುವ ಜನರು ಮಾಡು ಕಾಯಕವ, ನಿಜದ ಅಂಕೆ ನೀಡಿರುವ ಇವನು ಅಂತ. ಇದೇ ತರಹ ಭುವನಂ ಗಗನಂ ತಂಡ ತಮ್ಮ ಪ್ರೀತಿಯ ಫಲವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬಾ ನಿಷ್ಠೆಯಿಂದ, ತುಂಬಾ ಪ್ರೇಮದಿಂದ ಈ ಒಳ್ಳೆ ಸಿನಿಮಾನ February 14th ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾದ ಅಂಕೆ ಇವಾಗ ನಮ್ಮ ದೈವ ರೂಪದಲ್ಲಿರುವ ನಮ್ಮ ಕಲಾಭಿಮಾನಿಗಳು ಕೊಡಬೇಕು. ದಯವಿಟ್ಟು ಕ್ಷಮಿಸಿ, ಎಲ್ಲರೂ ಒಳ್ಳೆ ಆಕ್ಟಿಂಗ್ ನೋಡಿ ನನ್ನ ಬಾಯಿ ತಗೊಳ್ತಾ ಇದೆ ಅಂತ ಹೇಳ್ಬೋದು. ಸೊ ಅಭಿಮಾನಿಗಳು ಬಂದು ದಯವಿಟ್ಟು ಈ ಒಂದು ಒಳ್ಳೆ ಚಿತ್ರವನ್ನ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ನಿಮ್ಮ ವಿಮರ್ಶೆಗಳಿಂದಲೇ, ನಿಜವಾದ ವಿಮರ್ಶೆಗಳಿಂದಲೇ ನಮ್ಮ ಚಂದನವನ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು, ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನನ್ನ ಈ ವೇದಿಕೆಗೆ ತಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೇದಾಗ್ಲಿ, ಸಿನಿಮಾ ಗೆಲ್ಲಿ ಅಂತ ಆಶಿಸ್ತೀನಿ. ಅಂಡ್ ಪ್ರತಿಯೊಬ್ಬರನ್ನು ನೋಡಿ ತುಂಬಾ ಖುಷಿ ಆಯ್ತು. ರೇಚಲ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ ಸ್ಕ್ರೀನ್ ಮೇಲೆ. ಅಂಡ್ ಪಾವನ ಅವ್ರು ಹೇಳಿದಾಗೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಂಬ್ತೀನಿ. ಅಂಡ್ ಪ್ರಮೋದ್ ಅವರೇ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಮೂವಿ. ನಿಮ್ಮನ್ನ ಹಲವಾರು ಸಿನಿಮಾಗಳಲ್ಲಿ ನೋಡಿದೀವಿ. ಈ ಸಿನಿಮಾ ನಿಮ್ಗೆ ಇನ್ನೊಂದು ಮೈಲಿಗಲ್ಲಾಗಿ ನಿಲ್ಲಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ಕ್ಷಮಿಸಿ, ನಿಮ್ ಹೆಸರು ತಿಳ್ಕೊಳ್ದೆ ಮಾತಾಡ್ತಾ ಇದೀನಿ, ಬಟ್ ನೀವು ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದೀರಾ. ನಿಮ್ಮ ನಟನೆಯನ್ನು ಎದ್ದು ಕಾಣಿಸ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ಅಶ್ವತಿ ಅಂಡ್ ಪೃಥ್ವಿ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ತುಂಬಾ ದೊಡ್ಡ ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮ್ಗೆ. ಕಮಲ್ ಹಾಸನ್ ಸರ್ ಹೋಲಿಸಿದ್ದಾರೆ. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಸಿ ದ ಮೂವಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಮಚ್.